ವಿಶ್ವ ಮಾನವ ಸಂದೇಶವನ್ನ ಸಾರಿದಂತಹ ರಾಷ್ಟ್ರಕವಿ ಕುವೆಂಪು ಸರ್ ಅವರ ಅದ್ಭುತವಾದಂತಹ ರಚನೆ ಇದು. ಈ ಹಾಡಿಗೆ ಮೊದಲೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ವಿಪಿ ಸರ್, ಬಹುತೇಕ ಭಾವಗೀತೆಗಳು ಒಂದು ರಾಗದ ಮೇಲೆ ಆಧಾರಿತವಾಗಿರುತ್ತೆ. ಅದನ್ನ ಇವತ್ತು ನಮ್ಮ ಕೀರ್ತನ್ ಹೊಳ್ಳ ಎಷ್ಟು ಸುಂದರವಾಗಿ ಇಲ್ಲಿ ಆ ಪ್ರಯೋಗವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರದ್ಯುಮ್ನ ಅವರು ಮತ್ತು ಮಧುಸೂದನ್ ಅವರ ತಬಲಾ ಎಷ್ಟು ಯಾಕೆಂದ್ರೆ ಭಾವಗೀತೆಗೆ ತಬಲಾ ಅನ್ನೋದೇನಿದೆ ಆ ಭಾವವನ್ನು ಅದಕ್ಕೊಂದು ಚೌಕಟ್ಟು, ಒಂದು ಗತಿಯನ್ನ ಕೊಡತ್ತೆ. ಅದರ ಮೆರುಗನ್ನ ತರುವಂತಹ ಒಂದು ಮ್ಯೂಸಿಷಿಯನ್ಸು ಬಹಳ ಚೆನ್ನಾಗಿತ್ತು. ಇಟ್ ವಾಸ್ ಅ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಗುರುವೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ನಿನಗೆ ಕೀರ್ತಿ ಮತ್ತು ಕೀರ್ತನೆ ನಿನ್ನ ಹೆಸರಲ್ಲೇ ಬಂದುಬಿಟ್ಟಿದೆಯಪ್ಪ. ಶ್ರದ್ಧೆ ನಿನಗೆ ಹುಟ್ಟಿನಿಂದ ಬಂದ್ಬಿಟ್ಟಿದೆ. ತಾನು ಏನು ಕಲ್ತಿದ್ದಾನೋ ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ. ಬಹಳ ಚೆನ್ನಾಗಿ ಆಡದಪ್ಪ. ಥ್ಯಾಂಕ್ ಯು ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಕೀರ್ತನ್, ಸೊಗಸಾದ ಗೀತೆನ ನಮಗೋಸ್ಕರ ಹಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೀತಿ ಕೊಂದ ಕೊಲೆಗಾರ್ತಿಯನ್ನ ಸುಮ್ನೆ ಬಿಡಲ್ಲ ಅಂತ ಹೇಳೋದಕ್ಕೆ ಬರ್ತಾ ಇದ್ದಾನೆ. ಸ್ವಾಗತಿಸಿ ಉಡುಪಿಯ ಗಗನ್ ಫ್ರಮ್ ಟೀಮ್ ಇಂದು ನಾಗರಾಜ್. ಅಶ್ವಿನ್, ಹಾಡಂದ್ರೆ ಏನು ಅನ್ನೋದನ್ನ ಮಹಾಗುರುಗಳ ಸಾಹಿತ್ಯ ಸಂಗೀತದಲ್ಲಿದೆ. ಬಟ್ ಹಾಡಂದ್ರೆ 1000 ನವಿಲಿನ ಕಣ್ಣು. ಸಂಗೀತದ ಅರ್ಥವನ್ನ ಸುಲಲಿತವಾಗಿ ಹೇಳಿದಂಥ ನಮ್ಮ ಮಹಾಗುರುಗಳಿಗೆ ಏನ್ ಮಾಡ್ಬೇಕು ನಾನು ಹೇಳೋದೇ ಇಲ್ಲ. ಮಹಾಗುರುಗಳಿಗೆ ಅಷ್ಟೇ. ಸೊ ಅಂತ ಅರ್ಥಗರ್ಭಿತ ಹಾಡನ್ನ ನೀವು ವೇದಿಕೆ ಮೇಲೆ ಅಷ್ಟು ಸುಂದರವಾಗಿ ಹಾಡಿದ್ರ. ಎಷ್ಟು ಸುಂದರ ನಮ್ಮ ಜಡ್ಜಸ್ ಅನ್ಸ್ತು ಅಂತ ಕೇಳೋಣ, ಓಕೆನಾ? ಇಲ್ಲ, ಮಹಾಗುರುವನ್ನ ಹೊಗಳೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ಈ ಹಾಡದವನ್ನು ವಿಮರ್ಶೆ ಮಾಡೋದಕ್ಕೆ ಜಡ್ಜಸ್ ಇದ್ದಾರೆ. ಆ ಹಾಡಿನ ವಿಸ್ತೃತ ಭಾಗಕ್ಕೆ ಒಬ್ಬ ಮೆಂಟ್ರಿಗ ಕೂತವನಿಲ್ಲ. ಮೆಂಟ್ರಿಗ ಹೊಡೆರಿ ಚಪ್ಪಾಳೆ ಐತ್ರಿ. ಅಪ್ಪಾಳೆ ತಿಪ್ಪಾಳೆ ಚಾಂಪಿಯನ್ ಚಪ್ಪಾಳೆ. ಥ್ಯಾಂಕ್ ಯು ಸುಚೇತನ್ ಸರ್. ವಿಪಿ ಸರ್, ಆ ಸಂಗೀತ ಸ್ವರಗಳನ್ನ ನೀವು ತುಂಬಾ ಆನಂದಿಸ್ತಾ ಇದ್ರಿ, ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ರಿ. ಬಹಳ ಸುಂದರವಾದಂಥ ಹಾಡು. ಅದನ್ನ ಇನ್ನಷ್ಟು ಅದಕ್ಕೆ ರಾಗಮಾಲಿಕೆ ತರ ಮಾಡಿ ಇದು ಭೀಮ್ ಪಲಾಸಿ ಅಂತ ಹೇಳ್ಬೋದಾ ಸರ್? ಅಬೇರಿ ಆಧಾರಿತ ಅಂತ ಹೇಳ್ಬೋದೆ? ಹೌದು, ಅದು ಬೇರೆ ರಾಗಗಳು ಯಾಕೆ ಮಾಡಿರೋದು ಅಂದ್ರೆ ಔಡವ ಸಂಪೂರ್ಣ ರಾಗಗಳು ಅಂತ ಮಾಡಿರೋದು. ಹಾಗಾಗಿ ಅದನ್ನ ಔಡವ ಸಂಪೂರ್ಣ ಅಂದ್ರೆ 5 ಆರೋಹಣ, ಅವರೋಹಣದಲ್ಲಿ ಸಂಪೂರ್ಣ ಅಂದ್ರೆ 7 ಸ್ವರಗಳು ಬರುತ್ತವೆ. ಅದಕ್ಕೆ ಔಡವ ಸಂಪೂರ್ಣ, ಷಾಡವ ಸಂಪೂರ್ಣ, ವಕ್ರರಾಗ, ಈ ರೀತಿ ಅನೇಕ ಪ್ರಕಾರಗಳಿವೆ. ಏನ್ ಹಾಡಿದೆ ನೀನು! ಥ್ಯಾಂಕ್ ಯು ಸರ್. ವಿದ್ವತ್ತು, ವಿದ್ಯೆ, ಅವರ ಪರಿಶ್ರಮ ನಿನಗೆ ಫಲವಾಗಿದೆ. ಅವರ ಪರಿಶ್ರಮ ಫಲ ಯಾರಿಗೆ? ನಿನಗೆ. ಒಳ್ಳೆದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಈಗ ಮಹಾಗುರುಗಳು ಗುರು ಕೊಟ್ಟ ಎಲ್ಲ ಪಾಠದ ಪ್ರವರವನ್ನು ಪರ್ಫೆಕ್ಟ್ ಆಗಿ ಕೊಟ್ಟಿದ್ಯಾ. ವಿ ವಿಲ್ ಬಿಗಿನ್ ದಿಸ್ ಸಾಂಗ್ ವಿತ್ ಅಪ್ಪಾಳೆ ತಿಪ್ಪಾಳೆ ಚಾಂಪಿಯನ್ ಚಪ್ಪಾಳೆ. ಅಲ್ಲ, ಇಂಥ ಧ್ವನಿ, ಇಂಥ ಮೆಂಟರಿಗೆ, ಇಂಥ ಕಂಟೆಸ್ಟೆಂಟೇ ಸರಿ. ಇದಕ್ಕಪ್ಪ ಹೇಳೋದು ಸರಿಗಮಪ ಚಾಂಪಿಯನ್ಶಿಪ್. ಅಂಕಿತಾ ಬಗ್ಗೆ ನಾನು ಹೇಳಲೇಬೇಕು. ಆಲ್ರೆಡಿ ಪ್ರೊಫೆಷ್ನಲಿ ಅವರು ರೆಡಿ ಇದ್ದಾರೆ. ಆ್ಯಂಡ್ ಅವರು ಸ್ಟೇಜ್ ಮೇಲೆ ಬಂದರು ಅಂದರೆ ಎಲ್ಲರಿಗೂ ಹೈ ಎಕ್ಸ್ಪೆಕ್ಟೇಷನ್ಸ್. ಸೊ ಏನು ಇನ್ನೂ ಆ್ಯಡ್ ಮಾಡಬೇಕು ಅಂತ ಬಹಳ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಯಾಕೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಅಂದರೆ ಅವ್ರಿಗೆ ಇರೋ ಶ್ರದ್ಧೆ. ಎವ್ರಿ ನೋಟ್, ಎವ್ರಿ ಎಕ್ಸ್ಪ್ರೆಷನ್ ಅವರು ಕೂತು ಕೇಳಿ ಹೇಗೆ ಹಾಡಬೇಕು ಎಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿ ಮೆಂಟ್ರಿಂಗ್ ಒಂದು 2-3 ರೌಂಡ್ಸ್ ಆದಮೇಲೆನೂ ಶಿ ಕೀಪ್ಸ್ ಕಾಲಿಂಗ್, ಶಿ ಸೆಂಡ್ಸ್ ವಾಯ್ಸ್ ನೋಟ್ಸ್, ಹೀಗೆ ಹಾಡ್ಲಾ ಹಾಗೆ ಹಾಡ್ಲಾ ಅಂತ. ಸೊ ಅಷ್ಟು ಆಸಕ್ತಿ ಇರೋದ್ರಿಂದನೇ ಈ ಥರ ಪರ್ಫಾರ್ಮೆನ್ಸ್ ನೀಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯು ಆರ್ ನಾಟ್ ಜಸ್ಟ್ ಅನ್ ಎಸೆಟ್ ಟು ಮೈ ಟೀಮ್, ಯು ಆರ್ ಅನ್ ಎಸೆಟ್ ಟು ದಿ ಇಂಡಸ್ಟ್ರಿ. Love you, Ankita. ರಜತ್ ಹೆಗ್ಡೆಗೆ ಬರ್ಲಿ ಚಪ್ಪಾಳೆ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ವಿಪಿ ಸರ್. ರಜತ್, ಏನೇನ್ ಕೀ ಶಿಫ್ಟ್ ಮಾಡಿದೆ ಅಲ್ಲಿ? ಸೊ ಜಿ ಶಾರ್ಪ್ ಅಲ್ಲಿ ಹಾಡ್ತಾ ಇದ್ದೆ. Okay. ದೆನ್ ಐ ವೆಂಟ್ ಟು ಎ. Okay. ಸೊ ಜಿ ಶಾರ್ಪ್ ಒನ್ ಸೆಮಿಟೋನ್. ಯಾ, 1 ಸೆಮಿಟೋನ್. ಅದರದ್ದು
ಸಾ ಅಲ್ಲಿ ನೀ ಹಾಕಿ ನೀರಿಂದ ಏನ ಶಿಫ್ಟ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿತ್ತು ಆ ಕೀ ಶಿಫ್ಟ್. ಭಾಳ ಒಂಥರ ಎಫರ್ಟ್ಲೆಸ್ ಆಗಿ ಹೋದೆ. ಆ್ಯಂಡ್ ಮಿಂಚ್ತಾ ಇರ್ಬೇಕು ನೀವೆಲ್ಲ ಹಿಂಗೆ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಒಂದು ಕರೆಕ್ಟಾದ ಆಯ್ಕೆ ನಿಮ್ಮ ವಾಯ್ಸ್ಗೆ ಯಾವ ಸಾಂಗ್ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಅಲ್ಲೇ ನೀವು 100 ಗೆದ್ದುಬಿಟ್ರಿ. ಆ ಸಾಂಗ್ ನಿಮಗೆ ಅಂದಿದ ತಕ್ಷಣನೇ ಅದು ಬಹಳ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ, ಎರಡನೇ ಮಾತೇ ಇಲ್ಲ. ಫಾಲ್ಸ್ ಆಟೋ ಎಲ್ಲ ಆಡಬೇಕಾದ್ರೆ ತುಂಬಾ ಕಂಟ್ರೋಲ್ ಆಗಿತ್ತು, ಶ್ರುತಿ ಕೂಡ ಕಂಟ್ರೋಲ್. ಸ್ವಲ್ಪ ಏಮಾರಿದ್ರು ಚೆನ್ನಾಗಿರಲ್ಲ ಆ ಪೋರ್ಷನ್ಗಳು. ಬಹಳ ಅದ್ಭುತವಾಗಿ ಫುಲ್ ಹಾಡನ್ನ ತಮ್ಮ ಕಂಟ್ರೋಲ್ ಅಲ್ಲಿ ತಗೊಂಡು ಸೂಪರ್ಬ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ರಜತ್. Thank you, sir. ನಿಮ್ಮ ವಾಯ್ಸ್ ಇಟ್ ಇಸ್ ಸಮಥಿಂಗ್ ಯೂನಿಕ್. ತುಂಬಾ ಒಂದು ಸ್ಪೆಷಲ್ ಆದ ಒಂದು ಟೋನ್ ಇದೆ ನಿಮ್ಗೆ. ಬಿಲ್ಡ್ ಮಾಡಿ ನೀವು ಚೆನ್ನಾಗಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ರಜತ್ ಅವರ ಪರ್ಫಾರ್ಮೆನ್ಸ್. ರಜತ್, ಅಭಿಮಾನದಿಂದ ನಿನಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಸರ್. ಆಹಾ, ನಂದಿತಾ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಅವರಂದ್ರೆ. ಮೇಡಮ್, ಬಹಳ ಸಂತೋಷ ಆಯಿತು. ಯು ಸ್ಯಾಂಗ್ ಸೋ ವೆಲ್ ರಜತ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಪೋರ್ಟ್ ಇರೋದಕ್ಕೆ ಆಗಿರೋದು. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು. ರಜತ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ವಿಶಸ್ ಮಗ. ಥ್ಯಾಂಕ್ ಯು ಕಣೋ. ಮಧುರ ಪ್ರೇಮದ ಮೊದಲ ತಲ್ಲಣಗಳನ್ನ ನದೀಮ್ ದೀಮ್ತನ ಹಾಡಿನೊಂದಿಗೆ ಗಾಯನದ ಗಾಳಿಪಟ ಹಾರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಕನಕಪುರದ ಕೀರ್ತನಾ ಫ್ರಮ್ ಟೀಮ್ ಹೇಮಂತ್. ಕೀರ್ತನಾಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಭಾಳ ಮುದ್ದಾಗಿ ಹಾಡೋದಕ್ಕೆ ಕೀರ್ತನ. ಕಂಟ್ರೋಲ್ ಇದೆ ನಿಮಗೆ. ಆ ಕಂಟ್ರೋಲು ಸುಮ್ಮನೆ ಹಾಗೆ ಬರಲ್ಲ, ಅದನ್ನು ಸಂಪಾದಿಸ್ಕೋಬೇಕು. ಅದು ಸಾಧನೆಯಿಂದ ನೀನು ಸಂಪಾದಿಸ್ಕೊಂಡಿದ್ಯಾ. ಆ್ಯಂಡ್ ಕಡೆಯಲ್ಲಿ ಸ್ವರಗಳು ಮತ್ತೊಮ್ಮೆ ಮಳೆ. ಹೇಮಂತ್ ಸರ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಾನು ನೋಟಿಸ್ ಮಾಡಿದೆ, ಹೇಮಂತ್ ಸರ್ದೊಂದು ಸಿಗ್ನೇಚರ್ ಸ್ಟೈಲ್ ಇದೆ. ಈ ಹಾಡಲ್ಲಿ ಗೊತ್ತಾಯ್ತು. ಹಾಡೆಲ್ಲ ಮುಗಿದು ಆದಮೇಲೆ ಮತ್ತೆ ಪಲ್ಲವಿಯ ಒಂದು ವರ್ಡು ಅಂತ ಒಂದು ಸಿಗ್ನೇಚರ್ ಹೊಡೆದ್ರು. ಸರ್ ಇರ್ಬೇಕು ಸರ್. ಪ್ರತಿಯೊಬ್ಬರಿಗೂ ತಮ್ಮ ಸಿಗ್ನೇಚರ್ ಸ್ಟೈಲ್ ಬೇಕು. ಹಂಗೆ ಕೇಳ್ತಿದ್ದಂಗೆ ಈ ಕೆಲಸ ಅವ್ರು ಮಾಡಿದ್ದು. ಆಲ್ ದ ವೆರಿ ಬೆಸ್ಟ್ ಕೀರ್ತನ. ಅರ್ಜುನ್ ಸರ್, ಕೀರ್ತನ ಮೋಸ್ಟ್ ಸ್ವೀಟೆಸ್ಟ್ ವಾಯ್ಸ್. ಅದ್ಭುತ. ಅಂದರೆ ಹಾಡಿನಿಂದ ಕೀರ್ತಿ ಪಡ್ಕೊಳ್ಳೋಂಥ ಕಲಾವಿದರು ಒಂದು ಕಡೆ, ಹಾಡಿನ ಕೀರ್ತಿಯನ್ನು ಹೆಚ್ಚಿಸುವಂಥ ಕಲಾವಿದರು ಒಂದು ಕಡೆ. ಹಾಡಿನ ಕೀರ್ತಿ ಮತ್ತಷ್ಟು ಜಾಸ್ತಿ ಮಾಡಿದ್ರೆ ನೀವು ಈ ಹಾಡು ಹಾಡಿ ಭಾಳ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಹರಿಕೃಷ್ಣ ಒಬ್ಬ ವಂಡರ್ಫುಲ್ ಕಂಪೋಸರ್ ಅನ್ನೋದನ್ನು ಸಾಬೀತು ಮಾಡಿದ ಹಾಡಿದೆ. ಎಷ್ಟು ಚೆನ್ನಾಗಿ ಹಾಡಿನ ವಾಕ್ಯ, ಒಂದು ಹಾಡಿನ ವಾಕ್ಯ ಅದು. ಇದಾದ್ಮೇಲೆ ಅದು, ಅದಾದಮೇಲೆ ಇದು, ಹಾಗೆ ಅಚ್ಚುಕಟ್ಟಾಗಿ ಡಿವೈಡ್ ಮಾಡಿದ್ದಾನೆ. ಎಸ್ಪೆಷಲಿ ಚರಣದ ಲಾಸ್ಟ್ ಲೈನ್ ಲಿಂಕಿಂಗ್ ಇದೆಯಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಈವನ್ ರೆಹಮಾನ್ ಸಾರ್ ಸಾಂಗ್ ಕೇಳಿದ್ರು ಕೂಡ ಈ ಲಿಂಕು ಎಷ್ಟು ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ ಅಂತ ಕೂಡ ಅಪ್ರಿಷಿಯೇಟ್ ಮಾಡಿದ್ದುಂಟು. ಅದರಿಂದ ಇದು ಒಂದು ವಂಡರ್ಫುಲ್ ಕಂಪೋಸಿಷನ್. ಕೀರ್ತನ ವಂಡರ್ಫುಲ್ ಅಮ್ಮ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಕೀರ್ತನ, ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು.